26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಹುಟ್ಟಿದ್ದು ಆಂಧ್ರದಲ್ಲಾದರೂ ಕೂಡ ಮೈಸೂರಿನ ನಂಟು ಜಾನಕಮ್ಮನವರಿಗೆ ತುಂಬ ವಿಶೇಷ ಪ್ರೀತಿ ಇತ್ತು, ಅದರ ಕಾಳಜಿ ಇತ್ತು ಅನ್ನೋಂಥದ್ದು. ಸೊ ಈಗ ನವೀನ್ ಅವರು ಅವರ ಕೇರ್ ಟೇಕರ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಅಮ್ಮನ ನಂಟು ನಿಮಗೆ ಬೆಳೆದಿದ್ದು ಹೇಗೆ? ಅಂದರೆ ಮೈಸೂರಲ್ಲೇ ಅವರು ಕೊನೆ ಆಗಬೇಕು ಅನ್ನೋಂಥ ಆಸೆಯನ್ನು ವ್ಯಕ್ತಪಡಿಸಿದ್ರು, ಹೇಗೆ ನೆನಪಾಗ್ತಾರೆ ಅಂತ? ಸರ್, ಅವ್ರ ಮಗ ಈ ಮೈಸೂರಲ್ಲೇ ತೀರೋದ್ರಿಂದ ಆಮೇಲೆ ಏನಾಯಿತು ಅಂತಂದರೆ ಅವರು ಅಕ್ಕ ಮೈಸೂರಲ್ಲಿ ಇಲ್ಲ ಅಂತ ಅವ್ರ ಮಗ ತೀರೋದ ತಕ್ಷಣ ನಾನು ಮೈಸೂರಲ್ಲೇ ಅವ್ರ ವಿಷಯ ಕನ್ಫರ್ಮ್ ಮಾಡಿದೆ. ನಾವು ಹೋಗಿ ಅಣ್ಣ ಇನ್ನಿಲ್ಲ ಅಂದಾಗ ನಾನು ಮೈಸೂರಲ್ಲೇ ನಾನು ಇನ್ನೆಲ್ಲೂ ಹೋಗಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಕೈ ಹಿಡ್ಕೊಂಡು ಇದು ಮಾಡೋದು. ನಾನೇನೋ ಹೇಳ್ತಾರೆ, ಅವ್ರ ಮನೆ ಬಂದು ಹೈದ್ರಾಬಾದಲ್ಲಿ ತುಂಬ ಒಳ್ಳೆ ಪ್ಯಾಲೇಸ್ ಥರ ಇದೆ. ಆದರೆ ಇಲ್ಲಿ ನಮ್ಮ ಜೊತೆ ಅಮ್ಮ ಏನೋ ನಾವು ಒಂದು 2 ತಿಂಗಳು 3 ತಿಂಗಳು ಅಂತ ಗೆಸ್ಟ್ ಹೌಸ್ ತಗೊಂಡಿದ್ದು. ಅಂದರೆ ಇಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಆಗಲೇ ಡಿಸೈಡ್ ಮಾಡಿ ಮೈಸೂರಲ್ಲೇ ನಾನು ಕೊನೆ ಉಸಿರು ಹೋಗ್ಬೇಕು ಅಂತ ಅವತ್ತು ಆದ ತಕ್ಷಣವೇ ಹೇಳಿದ್ರು ಸರ್. ಜಾನಕಮ್ಮನ ಹಾಡದ ಹಾಡುಗಳೆಲ್ಲ ಅವರ ಎಲ್ಲ ವರ್ಗದ ಆಡಿಯನ್ಸ್ಗೆ ಕನೆಕ್ಟ್ ಆಗಿರೋಂಥವ್ರು. ಸೊ ಅಂದರೆ ಅವರ ಇತ್ತೀಚಿನ ಜೀವನ ಶೈಲಿ ಆಗಿರ್ಬೋದು, ಮತ್ತು ಸಿನಿಮಾ ರಂಗದ ಬಗ್ಗಿನ ಆಸಕ್ತಿ ಆಗಿರ್ಬೋದು, ಹಾಡುಗಳ ಬಗ್ಗೆ ಇರುವಂಥ ಅಭಿಮಾನ ಆಗಿರ್ಬೋದು, ಹೇಗಿತ್ತು, ಏನು ಹೇಳ್ತಾ ಇದ್ರು ಅಂತ? ಸಾಂಗ್ಸಲ್ಲಿ ಎಂಜಾಯ್ ಮಾಡ್ತಾಯಿದ್ರು ಸರ್. ಯಾರು ನಾವು ಆ ಸಾಂಗ್ ಈ ಸಾಂಗ್ ಅಂತ ಹೇಳಿದ್ರೆ ಆ ಸಾಂಗಲ್ಲಿ ಎಷ್ಟು ಖುಷಿ ಪಡೋರು ಅಂತ ಅಂದರೆ ಅವರು ಅವ್ರು ಏನಂತ ಹೇಳಿದ್ರೆ, ನಾನು ಯಾವತ್ತೂ ನಾನು ಆಡಿದ್ದೀನಿ ಅಂತ ಅನ್ನಿಲ್ಲ. ಏನಕ್ಕೆ ಅಂದರೆ ನನಗೆ ಈ ಥರ ಎಲ್ಲ ಆಡೋಕ್ಕೆ ಬರ್ತಿದೆ, ಇದೆಲ್ಲ ಹೆಂಗೆ ಬರ್ತದೆ, ಸ್ವರ ಹೆಂಗೆ ಬರ್ತಿದೆ, ಹಮ್ಮಿಂಗ್ ಹೆಂಗೆ ಬರ್ತಿದೆ, ಅದೆಲ್ಲ ಕೃಷ್ಣ ಆಡಿರೋದು. ಆದರೆ ನಾನು ನಿನ್ನ ಥರನೇ ಫ್ಯಾನ್ ಅಂತೇಳಿ. ಪರ್ಟಿಕ್ಯುಲರ್ಗೆ ಅಮ್ಮನ ನಿಮಗೆ ಪರಿಚಯ ಆಗಿದ್ದು, ಜೊತೆಗೆ ಅವ್ರ ಜೊತೆಗೆ ಕಳೆದಂಥ ದಿನಗಳು ಹೇಗೆ ನೆನಪಾಗ್ತದೆ? ಇತ್ತೀಚಿನ ದಿನಗಳಲ್ಲಿ ಅವ್ರ ಜರ್ನಿ ಹೇಗಿತ್ತು, ಏನೆಲ್ಲ ಹೇಳ್ತಾ ಇದ್ರು ಅಂತ? ಸರ್, ನಮಗೆ 3 ಟೈಮಿಗೂ ಅದ್ರ ಬಗ್ಗೆನೇ ಏನೇನೋ ವಿಷಯಗಳು ಮಾತಾಡ್ಕೊತಾ ಇದ್ದ. ಯಾವುದು ಅಂತ ಹೇಳಿ ನೋಡಿ. ಏನಕ್ಕೆ ಅಂದರೆ ಈಗ ಮೈಸೂರು ಇದ್ಬಿಟ್ಟು ನಮ್ಮ ಶೋರೂಮ್ ಅಲ್ಲೇ ಎದುರುಗಡೆ ಮಾಡ್ಕೊಂಡಿದ್ದು. ನಮಗೆ ತುಂಬ ಹತ್ರ, ಏನೊಂದು 100 ಮೀಟರ್ಸು ಇಲ್ಲ, 100 ಹೆಜ್ಜೆ ಇಟ್ಟರೆ ನಾವು ಶೋರೂಮ್ ಓಪನ್ ಮಾಡ್ತಾನೆ ಅಲ್ಲೇ ಇರ್ತಾಯಿದ್ವಿ. ಯಾರ ಕಸ್ಟಮರು ಏನೋ ಇದ್ದರೆ ಮಾತ್ರ ಹೋಗ್ತಾಯಿದ್ದೀವಿ. ಯಾವಾಗಲೂ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀವಿ ಸರ್. ಇತ್ತೀಚಿನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು, ಹಾಡುಗಳ ಬಗ್ಗೆ ಆಗಿರ್ಬೋದು, ಸಂಗೀತ ಕ್ಷೇತ್ರದ ಬಗ್ಗೆ ಆಗಿರ್ಬೋದು, ಏನಾದರೂ ಮಾತನಾಡ್ತಾ ಇದ್ರಾ? ಏನಾದರೂ ನೆನಪಾಗ್ತಿತ್ತು? ನಮಗೆ ಅದೃಷ್ಟ ಅದು. ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆನೇ ಹೇಳೋರು, ಲಿರಿಕ್ ರೈಟ್ರ್ ಜೊತೆ ಮಾತಾಡೋರು. ಆಮೇಲೆ ಅವ್ರಿಗೆ ತುಂಬ 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 ಮೆಮೊರಿ. ನೀವು ಯಾವುದೋ ಮಲಯಾಳಲ್ಲಿ ಮೊನ್ನೆ ಒಂದು ಚಿಕ್ಕ ಫೋಟೋ ತೋರಿಸ್ಬಿಟ್ರಿ, ಇವ್ರು ಯಾರು ಅಂತ ಹೇಳಿದ್ರೆ ಅವ್ರ ಹೆಸರೇ ಹೇಳಿದ್ರು. ಅದು ಹುಷಾರಿಲ್ದಾಗ 10ನೇ ತಾರೀಕು ಸಾಯಂಕಾಲ ಅವ್ರು ಕರೆಕ್ಟಾಗಿ ಮಲಯಾಳಿಯಲ್ಲಿ ಅವ್ರ ಹೆಸರು ಹೇಳಿದ್ರು. ನಾನೇನು ಮಾಡಿದೆ, ಅದು ಕೆಳಗಡೆ ಹೆಸರು ಬರ್ತಿದ್ರಲ್ಲ ಈ ಪೇಪರಲ್ಲಿ, ಚಾಟ್ GTPಗೆ ಹಾಕಿ ಅದು ಟ್ರಾನ್ಸ್ಲೇಟ್ ಮಾಡಿದಾಗ ಅಮ್ಮ ಹೇಳಿದ್ರು 100ಗೆ 100% ಅವರವರೇ. ಅದು ಎಲ್ಲ ಚಿಕ್ಕ ಫೋಟೋಗಳು, ಅಷ್ಟು ಮೆಮೊರಿ ಫೋರ್ ಅಷ್ಟು ಎಲ್ಲ. ಅವ್ರು ಏನು ಹೇಳ್ತಾರೆ ಅಂತಂದರೆ, ನನ್ನ ಜೀವನ ಫುಲ್ಲು 4 ಗೋಡೆಲೇ ಕಳೆದ್ಬಿಟ್ಟೆ, ನನಗೆ ವಯಸ್ಸಾಗಿದೆ ಗೊತ್ತಿಲ್ಲ, ನಾನು ನಿಮ್ಮ ಥರ ಏಜಲ್ಲೇ ನಾನೊಂದು ಚಿಕ್ಕ ಹುಡುಗಿ ಥರನೇ ಇರ್ತೀನಿ, ನನ್ನ ಮನಸ್ಸು ಅದೇ ಥರ ಅಂತ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.